ಕುಷ್ಟಗಿ ತಾಲೂಕಿನ ಐತಿಹಾಸಿಕ ನಿಡಿಶೇಶಿ ಕೆರೆಯ ಅಂಗಳ ಈಗ ಹಸಿರುಮಯವಾಗುತ್ತಿದೆ. ಸುಮಾರು 1000ಕ್ಕೂ ಅಧಿಕ ಸಸಿಗಳನ್ನು ನೆಡುವ ಮೂಲಕ ಪರಿಸರದ ಸಮತೋಲನವನ್ನು ಕಾಪಾಡಲು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಈ ಕುರಿತು ಮಾತನಾಡಿರುವ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಗಿಡ ಮರಗಳನ್ನು ಬೆಳೆಸುವುದು ಇಂದಿನ ತುರ್ತು ಅಗತ್ಯ. ನಿಡಿಶೇಶಿ ಕೆರೆಯಂತಹ ಜಲಮೂಲಗಳನ್ನು ಸಂರಕ್ಷಿಸಲು ಈ ಹಸಿರೀಕರಣ ಅಭಿಯಾನ ಬಹಳ ಮುಖ್ಯ ಎಂದು ತಿಳಿಸಿದ್ದಾರೆ. ಸರ್, ಇವತ್ತು ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯನ್ನ ನಾವು ಜಾಗತಿಕವಾಗಿ ಇವತ್ತು ವಿಶ್ವಸಂಸ್ಥೆಯ ಒಂದು ಧ್ಯೇಯವಾಕ್ಯ ಏನಿದೆ ಅಂದ್ರೆ ಪ್ರಕೃತಿಯಿಂದ ಪ್ರೇರಿತ. ಅಂದ್ರೆ ಇವತ್ತು ಜಾಗತಿಕ ತಾಪಮಾನ ಮತ್ತು ವೈಪರೀತ್ಯಗಳಿಂದಾಗಿ ನಾವು ಇವತ್ತು ನಮ್ಮ ಪರಿಸರ ಏನು ಹಾಳಾಗ್ತಿದೇನೋ ಅದನ್ನ ನಾವು ವಿಶ್ವ ಪರಿಸರ ದಿನಾಚರಣೆ ಅಂತ ಒಂದು ಜೂನ್ 5ನೇ ತಾರೀಕು ಸಸಿ ಗಿಡವನ್ನು ನೆಡೋದ್ರ ಮೂಲಕ ವರ್ಷ ಪೂರ್ತಿ ಪ್ಲಾಂಟೇಶನ್ ಮಾಡ್ಲಿಕ್ಕೆ ಒಂದು ಅಡಿಪಾಯನ ಹಾಕಿ ಇವತ್ತು ನಾವು ಒಂದು ಅರಣ್ಯ ಇಲಾಖೆಯಿಂದ ಮಿಡಿಸಿಸಿ ಕೆರೆ ಕುಷ್ಟಗಿ ತಾಲೂಕಲ್ಲಿ ಇವತ್ತು ನಾವು ಇಲ್ಲಿಂದ ಪ್ರಾರಂಭ ಮಾಡಿದ್ವಿ. ಇವತ್ತು ನಾವು ಇಲ್ಲಿ ಒಂದು 500 ಸಸಿಗಳನ್ನ ಈ ಮಿಡಿಸಿಸಿ ಕೆರೆಯಲ್ಲಿ ಬೆಳೆಸಿದ್ವಿ. 2019ರಿಂದ ಇಲ್ಲಿವರೆಗೂ ವರ್ಷ ಪ್ರತಿ ವರ್ಷದಿಂದ ನಾವು 500, 200, 300 ಈ ತರ ಗಿಡಗಳನ್ನು ಬೆಳೆಸಿದೀವಿ. ಒಂದು ಕೆರೆ ಒಂದು ಅಭಿವೃದ್ಧಿ ಮಾಡ್ಬೇಕಂತೇಳಿ ಇಲ್ಲಿನ ಸಾರ್ವಜನಿಕರು ಮತ್ತೆ CPI ಸಾರು, ಆಮೇಲೆ ತಹಸೀಲ್ದಾರ್ ಅವರು, ಇಒ ಅವರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಆ ಒಂದು ಸಹಕಾರದೊಂದಿಗೆ ಅರಣ್ಯ ಇಲಾಖೆ ಕೈ ಜೋಡಿಸಿ ಇವತ್ತಿನ ದಿನ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನ ಇಲ್ಲಿ ಮಿಡಿಸಿಸಿ ಕೆರೆಯಲ್ಲಿ ಮಾಡ್ತಾ ಇದ್ದೀವಿ ಸರ್. ಇದು ಮೇಂಟೆನೆನ್ಸ್ ಹೆಂಗ್ ಸರ್, ಇದು ನಾವು ಗಿಡಗಳನ್ನ ತಗೊಂಡ್ಬಂದು ನಾವು ಪ್ಲಾಂಟಿಂಗ್ ಮಾಡಿದೀವಿ ಸರ್. ಇದು ಪಂಚಾಯತಿಯಿಂದ ಇದನ್ನ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಸಾರ್ವಜನಿಕರು ಕೂಡ ಎಲ್ಲರೂ ಕೈ ಜೋಡಿಸಿ ಒಂದು ಸಾರ್ವಜನಿಕ ಸಂಘ ಸಂಸ್ಥೆಗಳು ಕೈ ಜೋಡಿಸಿ ಅವರೇ ದುಡ್ಡು ಹಾಕಿ ಇದನ್ನ ವಾಟರಿಂಗ್, ಬೇಸಿಗೆಯಲ್ಲಿ ಕೂಡ ವಾಟರಿಂಗ್ ಕೂಡ ಇದರ ಕೊಟ್ಟಿದ್ದಾರೆ. ನಾವು ಕೂಡ ಇಲಾಖೆಯವರು ಕೂಡ ಆಗಾಗ ಇದನ್ನ ನಾವು ನೋಡ್ತಾ ಇರ್ತೀವಿ. ಮಾರ್ಗದರ್ಶನ ಇರುತ್ತೆ. ಗಿಡ ಬಿದ್ರೆ ನಮ್ಮವರೇ ಬಂದು ಕಟ್ತಾರೆ. ಇದೇನಾದ್ರೂ ಗಿಡ ಹೋದ್ರೆ ನಾವೇ ಮತ್ತೆ ರೀಪ್ಲೇಸ್ ಮಾಡಿ ಮತ್ತೆ ಬೇರೆ ಗಿಡಗಳನ್ನ ಹಾಕ್ತೀವಿ ಸರ್. ಇದ್ರ ಮುಖಾಂತರ ಜನರಿಗೆ ನೀವೇನ್ ಸಂದೇಶ ಕೊಡಕ್ಕೆ ಪ್ರಯತ್ನ? ಜನರಿಗೆ ಏನ್ ಕೊಡಬೇಕಂದ್ರೆ ಸರ್, ಇವಾಗ ನಾವು 2 ವರ್ಷದ ಹಿಂದೆ ನಾವು ಒಂದು ಕರೋನಾ ಎಂಬ ಒಂದು ಮಹಾಮಾರಿಯನ್ನ ಒಂದು ರೋಗವನ್ನು ನೋಡಿದ್ವಿ ನಾವು. ಇಡೀ ವಿಶ್ವದಾದ್ಯಂತ ಆ ಒಂದು ಕರೋನಾಕ್ಕೆ ಎಷ್ಟೇ ಕೋಟಿ ದುಡ್ಡಿದ್ರು ಕೂಡ ಒಬ್ಬ ಜೀವವನ್ನು ಉಳಿಸೋಣಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಪರಿಸರದಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆ ಮತ್ತು ಪರಿಸರ ಕೊಡ್ತಕ್ಕಂಥ ಒಂದು ಆಕ್ಸಿಜನ್ ಕೊರತೆಯಿಂದಾಗಿ ಎಷ್ಟೋ ಜನ ಸತ್ರು. ಸೊ ಆ ಆಕ್ಸಿಜನ್ ನಾವು ಈಗ ಫ್ರೀಯಾಗಿ ತಗೊಂತಿರೋದು ಎಲ್ಲಿಂದ ಅಂದ್ರೆ ಇವತ್ತೊಂದು ಗಿಡದಿಂದ ತಗೊಂತ ಇದೀವಿ. ಆ ಗಿಡ ಇದ್ರೆ ನಾವು ಜೀವ ಇರುತ್ತೆ, ಮನುಷ್ಯನ ಜೀವ. ಸೊ ಆ ಕಾರಣಕ್ಕಾಗಿ ಈ ಒಂದು ಪರಿಸರದಲ್ಲಿ ಸಮತೋಲನ ಉಂಟಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಪರಿಸರದಲ್ಲಿ ಆಕ್ಸಿಜನ್ ಕೊರತೆ ಇದೆ. ಆಕ್ಚುಲಿ 33% ಇರಬೇಕಿತ್ತು, ಅದು ಇವಾಗ 24% ಇದೆ. ಇನ್ನು ನಾವು 9% ಅಚೀವ್ ಮಾಡಬೇಕಾಗಿದೆ ಪರಿಸರದಲ್ಲಿ. ಆ 9% ಅಚೀವ್ ಮಾಡ್ಬೇಕಂದ್ರೆ ಪ್ರತಿ ವರ್ಷ ಎಲ್ಲರೂ ಅರಣ್ಯ ಇಲಾಖೆಯೊಂದಿಗೆ ಕೈ ಜೋಡಿಸಿ, ಪ್ರತಿಯೊಬ್ಬ ಮಗುವಿಂದ ಹಿಡಿದು ವಯಸ್ಸಿನವರೆಗೂ ಎಲ್ಲರೂ ಕೈ ಜೋಡಿಸಿ ಪ್ರತಿ ವರ್ಷ ಒಂದೊಂದು ಗಿಡ ನೆಟ್ರೆ, ಒಬ್ಬೊಬ್ರು ಒಂದೊಂದು ಗಿಡ ಹಾಕಿದ್ರು ಕೂಡ ಅದು ಕೋಟಿ ಲೆಕ್ಕದಲ್ಲಿ ಹೋಗುತ್ತೆ. ಅವಾಗ ಬರೀ ಒಂದು ತಾಲೂಕಲ್ಲ, ಇಡೀ ದೇಶನೇ ಒಂದು ಸಮೃದ್ಧಿಯಾಗಿರುತ್ತೆ, ಪರಿಸರದಿಂದ ತುಂಬಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್.